ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಸಾನಿಯಾ, ಇವತ್ತೇನು ಮನ್ಯಾಗ ಸ್ಪೆಷಲ್? ಕಬಾಬ್ ಬೆಂಡಿಕಾಯಿ. ಹಾಗಲಕಾಯಿ ಹಾಗಲಕಾಯಿ ಕಬಾಬ್. ಕಬಾಬ್. ಕಬಾಬ್ ಬೆಂಡಿಕಾಯಿ ನತಿ. ನೀ ಏನು ಮಾಡ್ತಲ್ಲ ಹಾಗಲಕಾಯಿ ಹಿಂಗೆ ಫ್ರೈ ಮಾಡಿ. ಇವು ಹಾಗಲಕಾಯಿ ಐತಲ್ಲ ಹೊಟ್ಟೆ ಸಾಗಂಗಿಲ್ಲ, ತಿನ್ನಕ್ಕೆ ಮಾತ್ರ ಭಾರಿ ಟೇಸ್ಟ್ ಆಕಾವು. ಹಂಗಂತೇಳಿ ನಾವು ಮಾಡ್ತೇವೆ ಅಂತೇಳಿ ಎಲ್ಲ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಇಷ್ಟ ಆದರೆ ಮಾಡ್ಕೋರಿ, ಕಷ್ಟ ಆದರೆ ಬಿಡ್ರಿ. ರಿಯಲ್ ಮಾತು ಹೇಳ್ಬೇಕಂತ ಹೇಳಿದರೆ, ನಮಗೇನು ಕನ್ನಡ ಮಾತಾಡೋದ್ರೊಳಗೆ ಮಜಾ ಬರ್ತೈತಲ್ಲ, ಆ ಮಜಾ ಹಿಂದಿಯೊಳಗೆ ಇರೋಂಗಿಲ್ಲ. ಹೀಗಾಗಿ ನಾವು ಮಾತಾಡೋಕೆ ಹೋಗಂಗಿಲ್ಲ. ಇವತ್ತಂತಲ್ಲ, ನಾನು ಲಾಸ್ಟ್ ಟೈಮ್ ಅಂದ್ರೆ ಹೆಂಗೆ 2 ವರ್ಷದಿಂದ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಹಿಂದಿಯೊಳಗೆ ಮಾಡ್ಬೇಕಂತೇಳಿ. ಅದು ನಮಗೆ ಸೆಟ್ ಆಗಲಿಲ್ಲ. ಜಸ್ಟ್ ನಾವೇನು ಮಾಡ್ತೀರಿಪ್ಪ ಅಂತ ಹೇಳಿದ್ರೆ, ಇರಲಿ ಒಂದು ಡಿಫ್ರೆಂಟ್ ಸ್ವಲ್ಪ ಬ್ಲಾಗ್ ಇರಲಿ ಅಂಥೇಳಿ ನೀನು ಮಾಡಿದ್ದು ನಾವು. ಆ್ಯಕ್ಚುಲಿ ನಮಗೆ ಕನ್ನಡನ ಹೊಂತೈತಿ, ಹೀಗಾಗಿ ನಾವು ಮಾತಾಡೋದು ಕನ್ನಡನೇ, ಬ್ಲಾಗನ್ನು ಕನ್ನಡ ಮಾಡ್ತೀವಿ. ಭಾಳ ಮಂದಿ ಕಮೆಂಟ್ ಮಾಡ್ಯಾರ, ನೀವು ಏನು ನೀನು ಹಿಂದಿ ಒಳಗೆ ಮಾತಾಡಿದ್ದು ನಮಗೇನು ಗೊತ್ತಾಗಿಲ್ಲ ಸುಮನಕ್ಕ, ಪ್ಲೀಸ್ ನಮಗೆ ಕನ್ನಡದೊಳಗೆ ಮಾಡ್ರಿ ಬ್ಲಾಗ್ ಅಂತೇಳಿ. ಕನ್ನಡನ ಮಾಡ್ತೀವಿ ನಾವು, ಕನ್ನಡನ ಮಾಡ್ತೀವಿ. ಕನ್ನಡ ಮಾಡೋಕೆ ನಮ್ಗೆ ಭಾರಿ ಮಜಾ ಬರ್ತೈತಿ. ಏನು ಮಾಡಿ ಇಲ್ಲಿ ಈಗ ಹಾಗಲಕಾಯಿ ಕಬಾಬ್ ಸೂಪರಾಗ್ಯಾವ ಅವು. ಇಲ್ಲ ತಮ್ಮನ್ನ, ನೀನು ತಿಂದಿ ಹಾಗಲಕಾಯಿ ಮೇರ? ತಿಂದಿಲ್ಲ? ಇದು ಕುಡಿದಿಲ್ಲ ಪಪ್ಪಳಿಯಲ್ಲಿ ರಸ? ಅಯ್ಯೋ ಅದನ್ನ ಮಾತು ನಾನು ನೆನೆಸ್ಬೇಡ ಪಪ್ಪ, ಅದು ಕೆಟ್ಟಿಸ. ಹೌದಿಲ್ಲ, ಅದರಂಗೆ ಸೇಮ್ ಇಸ ಇದಿರತ್ತೆ ನೋಡಿ. ಇದು ಹಾಗಲಕಾಯಿ. ಅವ್ನು ತೊಗೊಂಡು ತಿಂದು ನೋಡಿ, ನೀನು ತಿನ್ನ, ಅದ್ರ ಟೇಸ್ಟ್ ಹೇಳ. ಈಗ ಇಸ ಆಯಿತು ಹೆಂಗೈತಿ ಅಂತೇಳಿ. ಈಗ ಹೆಂಗೈತಿ? ಇಸ ಐತಿ? ಇಸ ಇಲ್ಲ? ಅಂದ್ರೆ ಹೆಂಗ್ರಿಪ್ಪ ಅಂತ ಹೇಳಿದ್ರೆ, ಹಾಗಲಕಾಯಿ ತಿಂದರೆ ಹೊಟ್ಟಾಗಿನ್ನು ಸ್ವಲ್ಪ ಏನಿರ್ತದಪ್ಪ ರೋಗ ಎಲ್ಲ ಹೋಗ್ತಾವೆ ಇದಕ್ಕೆ. ಹಂಗಂತೇಳಿ ಹಸಿ ಹಾಗಲಕಾಯಿ ಯಾರು ತಿನ್ನೋಕೆ ಮನಸ್ಸು ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಇವು ಫುಲ್ ಇಸ ಅಂದ್ರೆ ಇಸ ಇರ್ತಾವೆ. ಇಸ ಪದಾರ್ಥ ಯಾರಿಗೆ ತಿನ್ನೋಕ್ಕಾಗಲ್ಲ. ಈ ಟೈಪ್ ಫ್ರೈ ಮಾಡ್ಕೊಂಡು ತಿಂದ್ರೈತಲ್ಲ, ಹಾಗಲಕಾಯಿನೂ ಟೇಸ್ಟ್ ನೋಡ್ಬೋದು ಹೆಂಗಿರ್ತೈತೆ ಅಂಥೇಳಿ. ಬಟ್ ಇದು ಮಾತ್ರ ಅನ್ಸಂಗನೇ ಇಲ್ಲ ಹಾಗಲಕಾಯಿ ಅಂಥೇಳಿ. ಇದು ಹೆಂಗೆ ಅನ್ಸತ್ತದ ಗೊತ್ತಾನೆ? ಈಗ ಇದು ಮಾಡಿರ್ತಲ್ಲ, ಏನು ಅವು ಫ್ರೈ ಮಾಡ್ತೀವಿ ಚಿಕನ್ ಪೀಸ್ ಅವೆಲ್ಲ, ಹಾಂ ಆ ಟೈಪ್ ಟೇಸ್ಟ್ ಇದ್ರದ್ದು. ಸಾನಿಯಾ, ನೀನು ಬಂದು ಒಂದು ಟೇಸ್ಟ್ ಮಾಡಿ ನೋಡು, ಹಂಗೆ ನೋಡೋದು ಟೇಸ್ಟ್ ಹಂಗೆ ಇರ್ತೈತಿ, ಸ್ಮೆಲ್ ಹಂಗೆ ಇರ್ತೈತೆ. ಅದು ನೋಡಲ್ಲ ಬೆಕ್ಕ ಹೊಸಟಿಗೆ ಬಂದೈತಿ ಕಬಾಬ್ ಮಾಡತ್ತಾರ ನೀವು ಅಂತೇಳಿ. ಹಂಗೆ ಸಾಯ್ತಿ ಮಸ್ತ್ ಐತಿ. ಇವಾಗಂತೂ ನೋಡ್ರಿ, ಇವತ್ತು ಅಮಾವಾಸ್ಯೆ. ಬೆಳಿಗ್ಗೆ ಜಲ್ದಿನ ಎದ್ದು ಮನೆಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು, ಆಮೇಲೆಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಈಗ ಸ್ನಾನ ಮಾಡಿ ದೇವ್ರ ಮುಂದೆಲ್ಲ ಅದನ್ನು ಚಿರಾಕದ ಹಚ್ಚಿದ್ದಾರೆ. ಆಮೇಲೆ ಇನ್ನೂ ನಾಷ್ಟ ಮಾಡಿಲ್ಲ ರೀ. ನಾನು ಬೆಳಿಗ್ಗೆ ಅವಲಕ್ಕಿ ಮಾಡಿದ್ದೆ, ಹುಡುಗರೆಲ್ಲ ತಿಂದ್ರವರು. ಇನ್ನೂ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಆಮೇಲೆ ಅಡುಗೆ ಮಾಡ್ಬೇಕು ಮಧ್ಯಾಹ್ನಕ್ಕೆ. ಫುಲ್ ಜಳ ಐತೆ ನೋಡ್ರಿ ಇವತ್ತು. ಎಲ್ಲಿ ಮಧ್ಯಾಹ್ನಕ್ಕೆ ಬರ್ತೈತೆ ನಮ್ಮ ಮಳೆ ಅನ್ಸಾಕತ್ತೈತೆ, ಆ ಪರಿ ಐತಿ ಜಳ. ಆಮೇಲೆ ಇವು ನಾವು ಮೆಣಸಿನ್ಕಾಯಿನೂ ಒಣಗಿಲ್ಲ, ಇವು ಒಣಗಬೇಕು. ಆಮೇಲೆ ಇವು ಚಿಪ್ಪು ಎಲ್ಲ ಮಣ್ಣು ತೊಯ್ದುಬಿಟ್ಟಿದ್ವಿ. ಇವೆಲ್ಲ ರಾತ್ರಿ ಮಳೆ ಬಂದಿತ್ತಲ್ಲ ಅವತ್ತು, ಮತ್ತು ಇವನ್ನೆಲ್ಲ ಒಣ ಇಟ್ಟೀನಿ. ಯಾಕಂದ್ರೆ ಒಲೆ ಐತಲ್ಲ, ಅದೇನಾದ್ರು ಸ್ವಲ್ಪ ಇಲ್ಲಿ ಹೊರಗಿನ ಅಡುಗೆ ಮಾಡಾಕತ್ತಿದ್ವಿ ಅಂತ ಹೇಳಿದ್ರೆ ಚಿಪ್ಪು ಭಾಳ ಚಲೋ ಉರಿತಾವ್ರಿ ಇವು. ಹಂಗಾಗಿ ಒಣಗಿಟ್ಟೆ ನೋಡ್ರಿ. ಮೊನ್ನೆ ನಾವು ಊರಿಗೆ ಹೋದಾಗ ಇವಕ್ಕೆ ಗಿಡಕ್ಕೆ ನೀರ ಇದ್ದದ್ದೆಲ್ಲ ಎಲ್ಲ ಒಣಗಿಬಿಟ್ಟಿದ್ವಿ. ನಾವು ಬಂದು ನೋಡಿದಾಗ ನಾವು ಈಗ ಮತ್ತೆ ನೀರು ಹಾಕಾಕತ್ತಿದ್ವಿ. ಆಮೇಲೆ ಮತ್ತು ಮೊನ್ನೆ ಒಂದು 2 ಸಲ ಮಳೆ ಬಂತಲ್ಲ, ಮತ್ತೆ ಸಿಗಾಕತ್ತೈತ್ರಿ. ಕ್ಯಾವ ಉಸ್ಕಾ ನಾಮ? ಚಿಂಟು. ಇಸ್ಕಾ ನಾಮ ಕ್ಯಾ ಮಯೂರ? ಹಾಂ, ಬುಬ್ಬು. ಗೋಲು ಅಂತ ಈಗ ಅನ್ನತ್ತಾಳೆ. ಈಗ ನೋಡು ಬುಬ್ಬು ಅಂತ. ಬುಬ್ಬು ಅನ್ನ ಬುಬ್ಬು ಬುಬ್ಬು. क्या कर रहे थे तुम्हें? सुला रहे थे क्या? अम्मू खाए कि नहीं खाए? क्या खाए? बिरयानी। हुआ हम लोग जरा लेकर जाओ माँ। हाँ बनाए, लेकर जाओ भी हम लोग जरा। हाँ तू लेकर थी कि नहीं? तू गई रे ಇರ ತೂ ಲೆಕ್ಕತ್ತಿಗೆ ನೈ ಕಿನ್ನು ಯೋಚನೆ ಮಾಡಿ ಎತ್ತಾಗಿತ್ತ ಹೊಳ್ಳಾಡಿ ನೋಡ್ತಾಳಕಿ.
उन्हें देख सोनू क्यों बोली लेका तुम कर को इन्हें हूँ नहीं ने अभी बनाए हमें नींद पड़ता है के हमें भी बना रहे हैं जिज्जी मम्मा हमारे घर में भी है जिज्जी मम्मा ओए चाची ಅಂತ ಹೇಳಿ ಬಂದಾರ ಮಮ್ಮಿ ಇವ ನೋಡ್ರಿ ಮಳೆ ಬರ್ತತಿ ಅಂತ ಮಾಡಿದ್ವಿ ಗಾಳಿ ಒಂದು ಬಿಡ್ತ ಮಾಡಿ ಹೋತು ಏನು ನೈಟ್ ಬರ್ತತಿ ಎಲ್ಲ ಗೊತ್ತಿಲ್ಲರಪ್ಪ ಮಳೆ ಈಗಂತೂ ನಾವು ಅಂಗಡಿಗೆ ಹೊಂತೀವಿ ಸ್ವಲ್ಪ ಎಣ್ಣೆ ಆಮೇಲೆ ಚಲೋ ಅಕ್ಕಿ ಅವನ್ನ ತೊಗೊಂಬರಕ್ಕೆ ಹೊಂತೀವಿ ರೀ ಯಾಕಂದ್ರೆ ನಾವಂದ್ರೆ ಡೈಲಿ ಯೂಸಿಗೆ ಅಂತ ರೇಷನ್ ಅಕ್ಕಿನ ಯೂಸ್ ಮಾಡ್ತೀವಿ ಹಿಂಗೇನಾದ್ರೂ ಸ್ಪೆಷಲ್ ಮಾಡೋದಿತ್ತು ಅಂತಂದು ಹೇಳಿದ್ರೆ ಚಲೋ ಅಕ್ಕಿನ ತೊಗೊಂಬರ್ತೀವಿ ರೀ ಹೋಗಿ ಬಂದ್ವಿ ರೀ ಇಲ್ಲಿ ಅಂಗಡಿಗೆ ಮಮ್ಮಿ ಇಲ್ಲೇ ಡಬ್ಬಿ ಅದಾವ ನೀ ಕಾಣೋದಿಲ್ಲ ಇದ್ರ ಮ್ಯಾಗ ನಿಂದ್ರ ಬಂತ ಚಿಕನ್ ಚಿಕನ್ ತರಿಸಿ ಈಗ ಆಮೇಲೆ ಈ ಚಿಕನ್ ಎದಕ್ಕೆ ಅಂತಂದು ಹೇಳಿದ್ರೆ ಈಗ ಮಾಡೋಕ್ಕಲ್ಲ ಅದು ನಾಳೆ ಬೆಳಗ್ಗೆ ಮಾಡೋಕೆ ಬೆಳಗ್ಗೆ ನಮ್ಮ ಮನೆಗೆ ಗೆಸ್ಟ್ ಬರತ್ತಾರ ಸೊ ಹಂಗಾಗಿ ನಾಳೆ ಬೆಳಗ್ಗೆ ಪ್ರಿಪ್ರೇಷನ್ ಈಗ ನಡೆಯತ್ತೈತೆ ನಮ್ಮ ಮನೆ ಒಳಗೆ ಆಮೇಲೆ ಗೆಸ್ಟ್ ಸಂಬಂಧ ಅಲ್ಲ ಆಮೇಲೆ ನಮಗೆ ಎದಕ್ಕೆ ಅಂತ ಹೇಳಿದ್ರೆ ನಾಳೆ ಒಂದು ಸ್ಪೆಷಲ್ ಐತಿ ಖುಷಿಯಾದ ವಿಷಯ ಐತಿ ನಮ್ಮ ಮನೆ ಒಳಗೆ ಅದ್ರ ಸಂಬಂಧ ನಾನೆಲ್ಲ ಪ್ರಿಪೇರ್ ಮಾಡಕತ್ತಿದ್ದೆ ಆಮೇಲೆ ಅವರು ಬರಾಕತ್ತಾರೆ ಎರಡಕ್ಕೆ ಹಾಕತ್ತಂತೇಳಿ ಈಗ ಚಿಕನ್ ತರಿಸಿವಿ ಆಮೇಲೆ ಈ ಹುಡುಗರು ಏನು ಅನ್ನಕತ್ತಾರ ಅಂತ ಹೇಳಿದ್ರೆ ಮಮ್ಮಿ ಈಗ ಒಂದು ಸ್ವಲ್ಪ ಮಾಡು ಚಿಕನ್ ಒಂದು ಸ್ವಲ್ಪ ಮಾಡಿ ಅದ್ರೊಳಗನ ತೆಗೆದು ಅನ್ನಕತ್ತಾರ ಅದು ತಗೋ ಅಂತಂದೇಳಿ ಇಲ್ಲಿ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಕೊತ್ತಂಬರಿ ಹೆಚ್ಚಿಟ್ಟೀನಿ ಸ್ವಲ್ಪ ಗ್ರೇವಿ ಗತೆ ಮಾಡ್ತೀನಿ ಬೇಡ ನಾಲ ಮಾಡ್ತೀನಿ ನೀ ಅಂತ ದುಸ್ಸಾಹಸಕ್ಕೆಲ್ಲ ಕೈಯಾಗಬೇಡ ಮಮ್ಮಿ ಮಾಡ್ತಾರೆ ನೀವು ಊಟ ಮಾಡೋದು ಚಲೋ ಮಾಡೋದಿಲ್ಲ ಮಾಡ್ತಿ ಹಂಗೆ ಚಲೋ ಮಾಡ್ತೀವಿ ಮಾಡಂಗ ಅಂತ ತಗೋ ನಾ ಇನ್ನೊಮ್ಮೆ ಮಾಡೋದಿಲ್ಲ ನಾನು ನನಗೆ ಒಬ್ಬಾಕಿಗೆ ಮಾಡ್ಕೊಂಡು ತಿಂತೀನಿ ಹಂಗ ಏನಿಲ್ಲ ಹಂಗೆ ತಿಳ್ಕೊಬೇಡ ವಿಡಿಯೋ ಮಾಡಿ ಸುಸ್ತಾಗೈತಿ ಬ್ಯಾಡ ಮಮ್ಮಿ ಮಾಡ್ತಾಳ ಅಂತ ಹೇಳಕತ್ತಾರ ಅವ್ರಷ್ಟ ಇಂಡೈರೆಕ್ಟಾಗಿ ಲಘು ಎದ್ಬಿಟ್ಟೇನ್ರಿಪ್ಪ ನಾನಂತ್ರಿ ಇವತ್ತು ಎದ್ದು ನಿನ್ನೆ ಅಮಾವಾಸ್ಯೆ ಅಂತಂದೇಳಿ ನಿನ್ನೆ ಬಟ್ಟೆ ಒಗ್ದಿದ್ದಿಲ್ರಿ ಎಲ್ಲ ಬಟ್ಟೆ ಒಗ್ದಾಕಿದೆ ಬಾಂಡೆ ತಿಕ್ಕಿದೆ ಆಮೇಲೆ ಈಗಂತೂ ಹೊರಗಿನೆಲ್ಲ ಕೆಲಸ ಮುಗೀತು ಆಮೇಲೆ ನಮ್ಮ ಮನೆಗೆ ಗೆಸ್ಟ್ ಬರ್ತಾರ ಅಂತಂದು ಹೇಳಿದ್ವಿ ಅವ್ರೇನು ಬರ್ತಾರೆ 11 ಗಂಟೆ ಹಿಂಗೆ ಬರ್ಬೋದು ಆಮೇಲೆ ಅವ್ರು ಬರೋದ್ರೊಳಗೆ ಅಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಸ್ಪೆಷಲ್ ಅಡುಗೆ ಮಾಡಬೇಕು ಹಾಗಾಗಿ ಈ ಹುಡುಗರನ್ನ ಎಬ್ಸಾಗತ್ತೀನಿ ನಮ್ಮದು ಸಣ್ಣ ಮನೆ ರೀಪ ಹುಡುಗರು ಎಬ್ಬಿಸಿ ಅವ್ರಿಗೆ ಮತ್ತು ಅದನ್ನೆಲ್ಲ ಕಸ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋದ್ರೊಳಗೆ ಅಂದ್ರೆ ಲೇಟ್ ಆಕತಿ ಅವು ಹುಡುಗರಿಗೂ ಎಬ್ಸಾಕತ್ತೀನಿ ಹೇಳವಲ್ರಿ ಅವರು ಮಕ್ಕಳದ ರಾತ್ರಿ ಲೇಟಾಗಿ ಮಕ್ಕೊಂಬಿಡ್ತಾರೆ ಅವರು ಈಗ ಬೆಳಗ್ಗೆ ಹೇಳ್ರಿ ಅಂತಂದು ಹೇಳಿದ್ರೆ ಏನು ಮಮ್ಮಿ ನೀನು ಸ್ಕೂಲ್ ಸುಟ್ಟಿ ಕೊಟ್ಟಾಗನ ಲಗು ಎಬ್ಸಾಕತ್ಬಿಡ್ತಿ ಅಂತಾರೆ ರೀ ಮತ್ತೇನು ಮಾಡಿದ್ರೆ ಅಲ್ಲೇ ಅಡುಗೆ ಮನೆ ಆಗ್ತೈತೆ ಅಲ್ಲೇ ನಮಗೆಲ್ಲ ಕುಂದ್ರಕ್ಕೆ ನಿಂದ್ರಕ್ಕೆಲ್ಲ ಆಕತ್ತಲ್ಲ ಹಾಗಾಗಿ ಹೇಳ್ರಿ ಮತ್ತು ಮಧ್ಯಾಹ್ನ ಒಂದು ತಾಸು ಬೇಕಂದ್ರೆ ಮಕ್ಕೊಂತೀರಿ ಅಂತಂದು ಎಬ್ಸಾಕತ್ತೀನಿ ಹೇಳಾಕತ್ತಾರೆ ಅವ್ರು ಎದ್ರು ಅಂತ ಹೇಳಿದ್ರೆ ಲಗು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ರೀ ಸ್ವಲ್ಪ ಚಹಾ ಕುಡಿತೀನಿ ರೀ ಫಸ್ಟ್ ತಮ್ಮನ ಓಯ್ ಹೇಳಲೇಬೇಡ ಅನ್ಕೊಂತ ಹೇಳ್ರಿ ಪಟ್ಟ ತಮ್ಮನ ಏ ಸಾನಿಯಾ ಇದೇನು ಚಿಕನ್ ಸ್ಪೆಷಲ್ ಬೆಳಿಗ್ಗೆ ಬೆಳಿಗ್ಗೆನ ಚಿಕನ್ ಸ್ಪೆಷಲ್ ಯಾಕೆ ಮಾಡಾಕತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ಗೆಸ್ಟ್ ಬರಾಕತ್ತಾರ ಹೌದಾ ಆ ಗೆಸ್ಟಿಗೋಸ್ಕರ ಇದೆಲ್ಲ ಇವತ್ತು ಯಾರು ಗೆಸ್ಟ್ ನಿನಗೆ ನೋಡಕ್ಕೆ ಬರಾಕತ್ತಾರ ಏನ ನೀವು ನೋಡಕ್ಕೆ ಬರಾಕತ್ತಾರ ಅದಕ್ಕೆ ಅವ್ರಿಗೆಲ್ಲ ಬೀಗ ಮತ್ತು ಬಂದು ಬೀಗರಿಗೆ ಇದನ್ನೆಲ್ಲ ಮಾಡ್ಬೇಕಲ್ಲ ಅಡುಗೆನ ಹೌದ ಮಮ್ಮಿ ನೀ ಏನು ಮಶ್ಕೀರಿ ಮಾಡ್ತಿ ಇಷ್ಟ ಮಾಡ್ತಾರೆ ಏನದಕ್ಕೆ ನೀ ಏನು ಅನ್ಕೊಂಡಿ ಏನು ಅನ್ಕೊಂಡೆ ಬಿಜಾಪುರ ಆಂಟಿಯರ್ ಅದಾರಲ್ಲ ಅವ್ರು ಬರಾಕತ್ತಾರ ನೀ SLC ಪಾಸ್ ಆದ್ಮೇಲೆ ಬರ್ಬೇಕು ಅನ್ನತ್ತಿದ್ರು ಅವ್ರು ಸಾನಿಯಾ ಬೆಟ್ಟ ಆಗ್ಬೇಕಂತ ಹೇಳಿ ಅದಕ್ಕೆ ಇವತ್ತು ಬರಾಕತ್ತಾರ ಅವ್ರು ಹೌದೇನಾ ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆಗನ ಎಲ್ಲ ಅಡುಗೆದು ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ಮತ್ತು ಅವ್ರು ಬಂದು ಕುಂತಾದ್ಮೇಲೆ ಅವ್ರ ಪಾಪ ಕುಂದಿರ್ತಿರ್ತಾರೆ ನಾನು ಅವ್ರ ಜೊತೆಗೆ ಮಾತಾಡೋದು ಬಿಟ್ಟು ಅಡುಗೆ ಮಾಡೋಕೆ ಓಡಾಡಿದ್ರೆ ಚಲೋ ಆಗಂಗಿಲ್ಲ ಅದಕ್ಕೆ ಅವ್ರು ಬರೋದ್ರೊಳಗೆ ಎಲ್ಲ ಅಡುಗೆದು ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮ್ ಕುಂತಿರತ್ತ ಅವ್ರು ಬಂದಮೇಲೆ
ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೇಳಿ. ಅದೆಲ್ಲ ಹೋಗ್ಲಿ, ನೀನು ಹಚ್ಕೊಂಡಿಮ್ಮ ಮಗಕ್ಕೆ ಯಾಕ ಚಲೋ ಕಾಣತಿ ನೋಡಿ. ನಾನು ಹಚ್ಕೊರ್ಲೆ. ನ್ಯಾಚುರಲ್ ಬ್ಯೂಟಿ ಅಂತ ಅಲ್ಲ ಅದು. ಇದು ಸ್ವಲ್ಪ ಎಲ್ಲ ಫಸ್ಟ್ ಕಲಿಸಿಡ್ಬೇಕಲ್ಲ, ಅದು ನೆನಿಬೇಕು. ಅದಕ್ಕೆ ಫಸ್ಟ್ ಇದನ್ನೆಲ್ಲ ಕಲಿಸಿಡ್ತೇನೆ. ಇದನ್ನು ಪುದೀನ ಏನು ಮಾಡತ್ತಿ ಮಮ್ಮಿ ನೀ? ಬಿರಿಯಾನಿ. ಭಾಳ ಸ್ಟ್ರಾಂಗ್ ಐತಿ ಇದು ಗರಂ ಮಸಾಲ. ಮತ್ತು ಮಮ್ಮಿ ಮೊಸರು. ಅಷ್ಟೇ? ನಿಂಬೆ ಹೇಳ್ತೀವಲ್ಲ. ಅಯ್ಯೋ ಒಂದಿಲ್ ಬಂತ ದುರ್ಕೊಂತ. ಇದು ರಸ ಅದಾಗಿಲ್ಲ ಅಂತೇಳಿ 2 ತೊಗೊಂಡಿ ನಾನು. ರಸ ಭಾಳ ಇತ್ತಂದ್ರೆ ಒಂದ ಸಾಕು. ಸಾಕೇನು ಇಷ್ಟ ಇನ್ನೊಂದು ಬೇಕು ಮಮ್ಮಿ? ತಮ್ಮಿಲ್ಲ ಅದನ್ನಂತ ಟೇಸ್ಟ್ ಆಕತಿ. ಈಗ ಹಿಂಡ ಚಲೋ ಬಂದತ್ ನೋಡಿ ಅದು. ಇಲ್ಲಾಂದ್ರೆ ಹಿಂಗೆ ಹಿಚಕ್ತಿದ್ವಲ್ಲ, ಬೀಜ ಎಲ್ಲ ಅದ್ರಾಗ ಬಿದ್ದುಬಿಡ್ತಿದ್ವು. ಅವು ಬಿರಿಯಾನಿ ತಿನ್ನೋ ಮುಂದೆ ಏನಾದ್ರೆ ಬಾಯಿ ಒಳಗೆ ಬೀಜ ಬಂದು ಅಂದ್ರೆ ಇಷ್ಟ ಆಗ್ಬಿಡ್ತದೆ ಅದೆಲ್ಲ ಪೂರ. ಹೌದು. ಇದಾದಂದ್ರೆ ರಸ ಅಷ್ಟಾಗಿ ಬೀಳ್ತೈತಿ ಅದ್ರೊಳಗಿಂತ. ಇದನ್ನ ಕಲಿಸ್ಕೊಂತೀವಿ ಮಮ್ಮಿ. ಅದೇನು? ಕಸ್ತೂರಿ ಮೇಥಿ. ಇದು ಕಸ್ತೂರಿ ಮೇಥಿ. ಇದು ಮನ್ಯಾಗೂ ಮಾಡಕ್ಕೆ ಬರ್ತೈತೇನು ಮಮ್ಮಿ? ಬರ್ತೈತಲ್ಲ. ಕಸ್ತೂರಿ ಮೆಂತೆ ಅಂದ್ರೆ ಏನು ಹೇಳ? ಮೆಂತೆ ಸೊಪ್ಪು ತೊಗೊಂಬಂದು ಕ್ಲೀನಾಗಿ ತೊಳೆದು ಅದನ್ನು ಬಿಸಿಲಾಗ ಒಣಗಿಸಿದ್ವಿ ಅಂತ ಹೇಳಿದ್ರೆ ಅದ ಕಸ್ತೂರಿ ಮೇಥಿ. ಎಲ್ಲ ಹಾಕಿ ಉಪಯೋಗಿಲ್ಲ. ಉಪ್ಪು ಹಾಕಿಲ್ಲ ನಾವು. ಹಾಕಿಲ್ಲಲ್ಲ. ಹಾಂ ತಡಿ ತೊಗೊಂಡ್ಬಿಡ್ತೀನಿ. ಸ್ಮೆಲ್ ಮಸ್ತ್ ಬರತೈತೆ ಮಮ್ಮಿ ಇದ್ರದ್ದು. ಈಗ ಬರತ್ತೆ. ಹಾಂ ಇದನ್ನ ಚಲೋ ತಂಗ ನೆನಿಬೇಕಿದೆ. ಹೆಚ್ಚಾಕೊಂತ ಉಳ್ಳಾಗಡ್ಡಿ ತಳ್ಳಗೆ ಹೆಚ್ಚು ಉದ್ದಕ್ಕೆ. ಅನ್ನ ಮಾಡ್ಕೊಳಕ್ಕೆ ಇಲ್ಲಿ ಹೆಸರಿಟ್ಟೀನಿ. ಇವಕ್ಕೆಲ್ಲ ಒಣ ಮಸಾಲೆ ಹಾಕಿ ನೀ ಹೇಳ್ದಂಗೆ ಅಕ್ಕಿನ ಮತ್ತು ಅವು ಬಾಸ್ಮತಿ ತಗೋ ಮಮ್ಮಿ ಅಂತ ಅಂದೆಲ್ಲ ಅವನವನ್ನ ಮಿಕ್ಸ್ ಮಾಡಿ ನೋಡಿ. ಈಗ ಅವ್ನು ಸ್ವಲ್ಪ ಬರೀ ಅದ್ರದ ಅನ್ನ ಆತಂದ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಅದು, ಹೌದಿಲ್ಲ? ಈ ಅಕ್ಕಿ ಒಳಗೆ ಸ್ವಲ್ಪ ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಚಲೋ ಕಾಣ್ತದೆ, ಹೌದಿಲ್ಲ? ಇದೇ ಫಸ್ಟ್ ಟೈಮ್ ಹಾಕಿ ಮಾಡಾಕತ್ತಿದ್ದು ನಾವು. ಒಂದು ಸರನೂ ಮಾಡಿಲ್ಲ ನಾನು ಅಂತ ಅಕ್ಕಿ ಹಾಕಿ. ಅವರು ಬರೋ ಟೈಮ್ ಆತೀಗ. ಕಬಾಬ್ ಯಾವಾಗ ಮಾಡ್ತಿ? ಕಬಾಬ್ ಇಲ್ಲ, ಬಿರಿಯಾನಿದು. ಬಿರಿಯಾನಿ ಇದೀಗ ಪ್ರೊಸೆಸಿಂಗ್. ಇವನು ಉಳ್ಳಾಗಡ್ಡಿ ಮಸ್ತ್ ಫ್ರೈ ಆಗ್ಯಾವಲ್ಲ. ತಮ್ಮನ ನೀನು ಸ್ನಾನ ಮಾಡಿದ್ಯಾ? ಗುಡ್. ನಾನು ಎಲ್ಲ ಮಿಕ್ಸ್ ಮಾಡಿಟ್ಟೆಲ್ಲ ಇದು ಮಾಡ್ತಾನೆ ಮಾಡೀನಿ. ಕಬಾಬ್ ಬಿರಿಯಾನಿ ತಾನೆ ಇದೆ. ಈಗೇನು ರೈಸ್ ಅಂತ ರೆಡಿ ಆಗೈತಿ. ಚಿಕನ್ ಪುದರ್ ಭಾಳ ಚಿಕನ್ ಅಂತಂದ್ರೆ ಬಿರಿಯಾನಿ ರೆಡಿ ಆದಂಗೆ. ನೀವು ಬಿರಿಯಾನಿ ಇದ್ರಲ್ಲಿ ಮಾಡ್ಬೇಕು ನೋಡವು. ಅಕ್ಕಿ ಬರ್ತಾವತ್ತಾನ ಉದ್ದುದ್ದು ಕಾಳು ಹಾಕವಲ್ಲ ಅವು. ಈಗ ಅವನ ಹಾಕಿ ನೋಡ್ರಿ ಉದ್ದದನು ಫುಲ್ ಉದ್ದು ಹಾಕವಲ್ಲ ಅವು ಶಾಂಗಿ ಹಂಗೆ ಕರೇನೆ. ಆದ್ರೆ ಫುಲ್ ಅದ್ರಲ್ಲೇ ಮಾಡಿಲ್ಲ ನಾನು. ಅಕ್ಕಿ ಒಳಗೆ ಒಂದಿಷ್ಟು ಮಿಕ್ಸ್ ಮಾಡಿ ಒಂದು 1/4 ಕಿಲೋದಷ್ಟು. ಇಲ್ಲ ಹಂಗೆ ಮಾಡಬೇಡ್ದು. ಒಂದು ಪೂರ ಅದನ್ನ ಹಾಕಿ ಮಾಡಿ ನೋಡುತ್ತೆ, ನೋಡ್ಬೇಕು ಹೆಂಗೆ ಹಾಕತ್ತೆ ಅಂತೇಳಿ. ಬಿಡ್ರಿ ಅದು ಅಲ್ಲಿ ಹೋಟೆಲ್ ಅದೆಲ್ಲ ಕೊಡ್ತಾರಲ್ಲ. ಇರಲಿ ಚಲೋ ಆಗಲಿ ಬಿಡಲಿ, ನೋಡಕ್ರೆ ಬರ್ತೈತೆ ಅಕ್ಕಿ ಹೆಂಗೆ ಹಾಕತ್ತೆ ಅಂತ ಹೇಳೋದು. ಅದ ತಗೋರ್ ಮಾಡೋಣಂತ. ಫುಲ್ ಅದೇ ಇರ್ಬೇಕು ಅದ್ರಾಗ. ಮತ್ತೇನು ಮಿಕ್ಸ್ ಮಾಡೋಕೆ ಹೋಗಬೇಡ, ಮತ್ತು ಅದ್ರಾಗ ಏನು ಗಡ್ಬಡ್ ಗುಟ ಎಲ್ಲ ಮಾಡೋಕೆ ಹೋಗಬೇಡ. ಅದಷ್ಟು ಹಾಕೈತಲ್ಲ. ಚಿಕನ್ ಬಿರಿಯಾನಿ ಮಾಡಬೇಡ, ಮಟನ್ ಬಿರಿಯಾನಿ ಮಾಡೋದಂತ ಅವತ್ತೆ. ನೋಡ್ರಿ
ಅದೇ ಹಿಂಗೆ ಮಿಕ್ಸ್ ಆಗಬಾರ್ದು ಕಾಳದ್ರೊಳಗೆ, ಬರೀ ಉದ್ದದ್ದನ್ನು ಹಂಗೆ ಕಾಳ್ಬೇಕು. ಇಲ್ಲಿ ತೋರಿಸ್ತಾಳೆ ನಿಮ್ಮ ಒಂದು ಕಿಲೋ ಐತೆ ನೋಡಿ ಉದ್ದ ಅಂತ. ಇದಕ್ಕೆ ಉದ್ದ ಆಗ್ಬೇಕು ಅದು. ಶಾವಿಗೆನ ಮಾಡ್ಬಿಟ್ರೆ ಇಲ್ಲ ಕರಿಂದ್ರೆ ಬರ್ತೈತೆ ನೋಡಿ ಅದು ಬಿರಿಯಾನಿ ಮಾಡಿದ್ಮ್ಯಾಗ ಅದ್ರ ಕಾಳ್ದಲ್ಲ ಭಾಳ ಉದ್ದ ಆಕಾವು. ದಾವತ್ ಬಾಸ್ಮತಿ ಹ್ಞೂ ಪ್ಯಾಕೆಟ್ ಬರ್ತದೆ ಹೆಂಗೆ ಪ್ಯಾಕೆಟ್ ಐತದೆ ಅದು ಹೆಂಗೆ ಐತಿ ಕೇಳ್ಬೇಕು. ತರ್ಬೇಕದ ನಮ್ಮಿ ತಂದೈತಲ್ಲ ಮಸ್ತ್ ಬಿರಿಯಾನಿ ಮಾಡ್ಬೇಕಂದು. ರೇಷನ್ ತೊಗೊಂಡು ಹೋಗ್ತೀವಲ್ಲ ಹ್ಞೂ ಅವು ತೊಗೊಂಬರಂತದೆ. ತೊಗೊಂಬೇಡ ಒಂದು 4-5 ಪ್ಯಾಕೆಟ್. ಪ್ಯಾಕೆಟ್ ಸಾಕು, ಒಂದಿಷ್ಟು ಹಾಕಿದಂದ್ರೆ ಒಂದಿಷ್ಟು ಆಗತ್ತೆ ಅನ್ನದ. ಅದು ಒಮ್ಮೆ ಮಾಡೋಕ್ಕಲ್ಲ, ಹಂಗೇನ್ರ ಮನೆಯಾಗ ಕಾರ್ಯಕ್ರಮ ಫಂಕ್ಷನ್ ಇತ್ತಪ್ಪ ಅಂತ ಹೇಳಿದ್ರೆ ಏನರ ಸ್ಪೆಷಲ್ ಅಡುಗೆ ಮಾಡ್ಬೇಕಂತ ಹೇಳಿದ್ರೆ ಅವಾಗೆಲ್ಲ ಯೂಸ್ ಮಾಡೋಕೆ ಬರ್ತೈತಿ. ತಂದು ಇಟ್ಕೋಬೇಕು ಮನೆಯೊಳಗೆ, ಏನಾಗೋದಿಲ್ಲ. ಏನು ಮಾಡಿದ್ರೆ ಈಗ ಪಟ್ ಮಾಡಿ ಅವರು ಬರೋ ಟೈಮ್ ಆಯ್ತು. ಟೈಮ್ ಆಗಲಿ 11:30 ಆಯ್ತು, ಎಕ್ಸಾಕ್ಟ್ 11:30. ಬಿಸಿಲು ಮಾತ್ರ ಭಯಂಕರ ಐತಿ ಇವತ್ತು. ಬ್ಯಾಸಿಗೆಲ್ಲ ಹೋತ್ರಿಪ್ಪ ಅಂತ ಹೇಳಿದ್ರೆ ಭಾಳ ಚಲೋ ಆಕೈತಿ. ಮಳೆಗಾಲ ಸ್ಟಾರ್ಟ್ ಆಕೈತಿ. ಮಳೆ ಬಂತಂದ್ರೆ ಐತಲ್ರಿ ಕ್ಲೈಮೇಟ್ ಭಾರಿ ಕೋಲ್ಡ್ ಇರ್ತೈತಿ. ಆ್ಯಕ್ಚುಲಿ ಇದು ಹೆಂಗೆ ಐತ್ರಿಪ್ಪ ಅಂತ ಹೇಳಿದ್ರೆ ಬ್ಯಾಸಿಗೆಗಾಲಕ್ಕಿಂತ ಕೋಲ್ಡ್ ಕ್ಲೈಮೇಟ್ ಭಾಳ ಇಷ್ಟ ರೀಪ್ಪ. ಹಂಗಂತೇಳಿ ನಾವು ಹೋಗಿದ್ದೇವೆ ಲಾಸ್ಟ್ ಟೈಮ್ ದಿಲ್ಲಿಗೆ ಹೋದಾಗ ಹಂಗೆ ಆತೆ. ನಾವು ಬಿಸಿಲೊಳಗೆ ನೋಡಿದ್ವೆಲ್ಲ ದಿಲ್ಲಿ ಅಡ್ಡಾಡಿ ಮಜ್ಜಿಗೆ ಮೊಸರು ಅದು ಇದು ಎಳ್ನೀರು ಅಂತ ಕುಡ್ಕೊತ ಅಡ್ಡಾಡಿದ್ವಿ. ಇವತ್ತು ಎಷ್ಟು 17ನೇ ತಾರೀಕು ರೀ. ಹ್ಞೂ ಇವತ್ತಿನಿಂದ ನಾವು ಟ್ರೈನಾಗಿದ್ದೆ ನೋಡು. ಹೌದೇನೆ, ಭಾರಿ ಮಜಾ ಆದ್ ಬಿಡ. 16ನೇ ತಾರೀಕು ರಾತ್ರಿ ಹತ್ತಿದ್ದೆ ಟ್ರೈನ್. ಈಗ ಇಲ್ಲಿ 17ನೇ ತಾರೀಕಿಗೆ ಮಸ್ತ್ ಮಜಾ ಮಾಡತ್ತಿದ್ದೆ ನಾವು ಟ್ರೈನ್ನಾಗ. ಭಾರಿ ಮಜಾ ಬರ್ತೈತಿ. 18ನೇ ತಾರೀಕಿನ ಮಟನ ಅಷ್ಟು ಮಜಾ ಬರೋಕೆ ಕಾರಣ ಗೊತ್ತಾ ನಿನಗೆ? ಎಲ್ಲರೂ ಫ್ಯಾಮಿಲಿ ಇದ್ವಲ್ಲ ನಾವು. ಹಾಂ, ನಮ್ಮ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ. ಹಂಗಿದ್ರೆ ಮಜಾ ಬರ್ತೈತೆ. ಅದು ಒಬ್ಬರೇ ಇಬ್ಬರು ಹೋದ್ರೆ ಮಜಾ ಇರಂಗಿಲ್ಲ. ಹಂಗಾಗಿ ನಾವು ಎಲ್ಲಿ ಹೋಗೋದನ್ನ ಇಲ್ಲ ರೀ. ನಾನು ನನ್ನ ಗಂಡ ನನ್ನ ಮಕ್ಳು ಅಂತೇಳಿ ಯಾವುದೋ ಟೂರ್ಗೆ ಅದಕ್ಕೆ ಹೋಗಿಲ್ಲ. ನಾವು ಹೋದ್ರೆ ಫ್ಯಾಮಿಲಿ ಜೋಡಿನ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಮತ್ತು ಅವರೆಲ್ಲರೂ ಪ್ಲಾನ್ ಮಾಡೋ ಮಟನು ವೇಟ್ ಮಾಡ್ತೀವಿ. ಹಂಗಿಲ್ಲೇ ಸಣ್ಣ ಪುಟ್ಟ ನಮ್ಮೂರಿಗೆ ಅದೆಲ್ಲ ಹೋಗಿ ಬರ್ತೀವಿ. ಆದ್ರೆ ಟ್ರಿಪ್ ಹೋಗ್ಬೇಕಂತ ಹೇಳಿ ನಾವು ಫ್ಯಾಮಿಲಿ ಸಮೇತನ ಹೋಗ್ಬೇಕು. ಎಷ್ಟಿದೆ? 1 kg ಐತಾನೆ? 1 kg. ಹುಷಾರು ನೋಡಿ, ಬಿಸಿ ಐತಿ. ಎರಡೂ ಬಿಸಿ ಅದಾವ. ಸ್ವಲ್ಪ ಹಿಂಗೆ ಎಬ್ಬಿಸ್ಬೇಕು, ಮುಟ್ಟಿಸ್ಕೋಬೇಕು ಹಿಂಗೆ, ಅಂದ್ರೆ ಅಗಳ ಹೊರಗೆ ಬೀಳಂಗಿಲ್ಲ. ಇದು ಕಲರ್ ಹಾಕ್ಯಾನೆ? ಕಲರ್ ಮಸ್ತ್ ಹಾಕಿ ನೋಡ್ದಾಗ ಲೈಟಾಗಿ ಚಲೋ ಕಾಣಿಸ್ತದೆ ಬಿರಿಯಾನಿ ಒಳಗೆ. ಆಮ್ಯಾಗ ನೀ ಈ ಟೈಪ್ ರೈಸ್ ಮಾಡಿದ್ದೆ ಫಸ್ಟ್ ಟೈಮ್. ನಾವು ಯಾವಾಗ ಮಾಡಿದವ್ರೆ ಮಿಜ್ಜಿ ಮಾಡ್ತಿದ್ವಿ ಅದಲ್ಲ, ಉದುರು ಮಾಡಿದ್ದೆ ಫಸ್ಟ್ ಟೈಮ್ ನೋಡಿದ್ವಿ. ಸುಡ್ತತೆ, ಎರಡು ಸುಡೋ ಅದಾವ. ಹೌದು, ಬಿಸಿ ಐತಲ್ಲ. ಇದನ್ನೇನು ತಾರೊಳಗೆ ಸರ್ವ್ ಮಾಡ್ತೀವಲ್ಲ, ಆವಾಗ ಇದನ್ನು ಮಸಾಲೆ ಮಿಕ್ಸ್ ಮಾಡಿ ಕೊಡ್ಬೇಕಂತೇನೆ. ಈಗ ಹಂಗೆ ಹಿಡಿದಾನೆ ಹಾಕಿಲ್ಲ ಅಷ್ಟೇ ಇರಲಿ, ಅದು ಮಿಕ್ಸ್ ಮಾಡಿ ಕೊಡಕ್ಕೆ ಬರ್ತೈತಿ. ಹಂಗಾದ್ರೆ ಇದು ಆಗ್ಬಿಟ್ರೆ ಅದು ಮಿಕ್ಸ್ ಮಾಡಿಬಿಡೋಣ. ಯಾಕಂದ್ರೆ ಈಗ ನಮ್ಮ ತಮ್ಮನ ಬಂದಂದ್ರೆ ಉಣ್ಬಿಡ್ತಾಳೆ ಆಕಿ ಹಸಿವಿಗೆ ತಡ್ಕೊಳಂಗಿಲ್ಲ. ಮಿಕ್ಸ್ ಮಾಡಿ ಇಟ್ರೆ ನಾವು ಚಲೋ ಆಕತ್ತೆ. ಅದು ದೊಡ್ಡ ದಾವತ್ತೊಳಗೆ ಭಾಳ ದೊಡ್ಡದು ಇರ್ತೈತಲ್ಲ ಅದು. ಹಂಗಾಗಿ ಅವರು ಆವಾಗ ಮಿಕ್ಸ್ ಮಾಡಿಕೊಡ್ತಾರೆ ತಾಡ್ ತೆಗೆ ಮುಂದೆ. ನಮ್ದು ನಡಿತೈತೆ. ನೀ ಹೇಳಿದ್ರೆ ಮುಗ್ದೋತದೆ, ನಡಗಿಲ್ಲ ಅಂದ್ರೆ ನಡ್ಸೋಬಿಡ್ತದೆ ನಾನು. ಹಿಂಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಅಳಿ ಬಿಡ್ಬೇಕಲ್ಲ, ಮಸ್ತ್ ಆಗತ್ತವ. ಇಂಥ ಜಾಗದಾಗ ಬಿಸಿದ ಅಡುಗೆ ನೋಡಿದ್ರೆ ಸಿಟ್ಟ ಬಂದಾಕತಿ. ಏನಿದ್ರೆ ತಂಪಂದು ನೋಡಿ ಖುಷಿ ಪಡ್ಬೇಕಾಕತಿ. ಇಂಥ ಬಿಸಿ ಹೌದು, ಬ್ಯಾಸಗಾಲ ಹಂಗಿದೆ. ಥಂಡೆ ಹೆಂಗೆ ಅನಿಸುತ್ತೆ ಅವಾಗ ತಣ್ಣಂದು ಊಟ ಮಾಡೋಕೆ ಬೇಜಾರಾಕತಿ. ತಣ್ಣ ನಾನಿತ್ತಂದ್ರೆ ಮತ್ತೆ ಅದನ್ನ ಹೊಳ್ಳಿ ಬಿಸಿ ಮಾಡ್ಕೊಂಡು ಉಣ್ಣಾಗತ್ತದ. ಮನುಷ್ಯಂಗೆ ಹೆಂಗೆ ಗೊತ್ತಾನೆ, ಎದ್ದಕ್ಕೆ ತಡ್ಕೊಳಂಗಿಲ್ಲ, ಏನದು ಸಮಾಧಾನ ಇಲ್ಲ. ಅವರು ಬರಾಕತ್ತಾರಂತೆ, ಅನ್ನಿಗಿರಿನ ಕ್ರಾಸ್ ಮಾಡ್ರಂತ ಅವರಿಗೆ. ಹಣ್ಣಿಗೇರಿ ಇನ್ನೊಂದು ಹಾಫ್ ಆನ್ ಅವರ್ ಒಳಗೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಾರೆ ಅವ್ರು. ಅರ್ಧ ತಾಸು ಹೆಂಗೆ ಕಾರ್ಕೊಂಬರತ್ತಾರ ನೋಡು. ಅಲ್ರಿ ಒಂದು ಬೆಳಗ್ಲಿಂತ್ರ ವೇಟ್ ಮಾಡತ್ತೀವಿ ನಾವು ಎಲ್ಲ ರೆಡಿ ಮಾಡ್ಕೊಂಡು. ಇನ್ನಾದ್ರೂ ಬಂದಿಲ್ಲಲ್ಲ. ಫೋನಾಗ ಹಚ್ಬೇಕಿಲ್ಲ ಎಲ್ಲಿ ಅದಾರ ಅಂತೇಳಿ. ಹೌದಲ್ಲ, ಅಮ್ಮ ಬಂದಾರ. ಚಲೋ ಆಗ್ತಾವ್ರಿ. ಬರೋದ ವೇಟ್ ಮಾಡತ್ತೀವಿ ನಾವು. ಅವ್ರು ಬಂದ ತಕ್ಷಣ ಎಲ್ಲರೂ ಕೂಡ ಇವತ್ತು ಬೆಳಗ್ಗೆ ನಾಷ್ಟಾನೂ ಮಾಡಿಲ್ಲ ಏನಿಲ್ಲ. ಫಸ್ಟ್ ಎಲ್ಲರೂ ಊಟ ಮಾಡಿ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತ್ರಾತ. ಅಮ್ಮನೂ ಬಂದಾರಂತ್ರಿ, ಚಲೋ ಆತ್ರಿ. ಅಮ್ಮನೂ ಬಂದಿದ್ದೆ. ಏನಾತ್ರಿ? ಬಂದಾರಂತ? ಹಾಂ, ಹೋಗಿ ಕರ್ಕೊಂಬೋರಿ.
ನಾ ಎಲ್ಲ ಚಾಪೆ ಅದನ್ನು ಹಾಸ್ಲೆ